each and every person is not selling soap. Everybody is selling hope, and you people came here just to take that hope. ಅರ್ಥ ಆಗ್ತದೇನಾ? ಯಾಕಪ್ಪ ನಮ್ಮ ಶರಣಬಸವ ಎಂಜೆ ಬಂದ ಈ ಬುಟ್ ಕ್ಯಾಂಪ್ಗೆ? ಯಾಕಪ್ಪ ವೀರೇಶ್ ಕಾರಡಿಗಿ ಬುಟ್ ಕ್ಯಾಂಪ್ಗೆ ಬಂದ? ಯಾಕಪ್ಪ ನಮ್ ಛೋಟಾ ಬಚ್ಚ ವೀರೇಶ್ ಇದಕ್ ಬಂದ? ಯಾಕಪ್ಪ ನರಸಿಂಹ ಬಂದ? ಯಾಕಪ್ಪ ಸಿದ್ದರಾಮ್ ಬಂದ? ಇವರೆಲ್ಲ ಯಾಕೆ ಬಂದ್ರು ಗೊತ್ತಾ? ನಮಗೂ ಕೂಡ 400-500 ಜನರ ಮಧ್ಯದಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋ ಅವಕಾಶ ಸಿಗುತ್ತೆ ಅನ್ನೋ ಹೋಪ್ ಇಂದ ಬಂದ್ರು. ಎಸ್ ಆರ್ ನೋ? ಹೋಪು ಕಂಪ್ಲೀಟ್ ಆಯ್ತಾ? ಅದೇ ತರ ನೀವು 3 ದಿನದಿಂದ ಏನ್ ಹೋಪ್ ಇಟ್ಕೊಂಡು ಬಂದಿದ್ದೀರಲ್ಲ, ಚಾಲೆಂಜ್ ಮಾಡ್ತೀನಿ, ನೆಕ್ಸ್ಟ್ 3 ವರ್ಷದಲ್ಲಿ ನಿಮ್ದು ಹೋಪ್ ಕಂಪ್ಲೀಟ್ ಆಗೇ ಆಗುತ್ತೆ. ಅದು ಹೆಂಗಾಗುತ್ತೆ, ಅದು ಹೆಂಗಾಗುತ್ತೆ ಅನ್ನೋದೇ ಇವತ್ತು ನಾವು ಕಲಿತೀವಿ. ಓಕೆನಾ ಸರ್? ನೀವು ಮಧ್ಯಾಹ್ನ ಕಲ್ತ್ರಿ, ತುಂಬಾ ನನಗಿಂತ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೇಲ್ಸ್ ಏನ್ ಮಾಡಬೇಕು? ಸೇಲ್ಸ್ ಈಸ್ ನಥಿಂಗ್ ಬಟ್ ಎ ಲವ್ ಸ್ಟೋರಿ. ಎಸ್ ಅವ್ರು ನೋ? ನಾನು ಅವ್ರು ಬರಕ್ಕಿಂತ ಮುಂಚೆ PPTಯಲ್ಲಿ ಅದೇ ಬರೀತಿದ್ದೆ, ಅವ್ರು ಹೇಳ್ಬಿಟ್ರು. ಅದು ನಾನು ಏನ್ ಹೇಳ್ಬೇಕಪ್ಪ ಅಂತ ಟೆನ್ಷನ್ ತಗೊಂಡು ಕೂತ್ಕೊಂಡ್ಬಿಟ್ಟು ಈಗ. ಬಟ್ ನಾನು ಡಿಫ್ರೆಂಟ್ ಆಗಿ ಹೇಳ್ತೀನಿ, ಸೇಲ್ಸ್ ಈಸ್ ಎ ಗೇಮ್. ಸೇಲ್ಸ್ ಇಸ್ ಎ ಗೇಮ್. ಬನ್ನಿ ಮುಂದಕ್ಕೆ ಕಲ್ಯಾಣ. ಓಕೆನಾ ಸರ್? ಇವತ್ತು ನಾನು ನಿಮಗೆ ಏನ್ ಕಲಿಸ್ತೀನಿ ಗೊತ್ತಾ? ನನ್ನ ಜೋಬಲ್ಲಿ 10 ರೂಪಾಯಿ ಕೂಡ ಇಲ್ಲ, ಅನ್ನೋ ಜೋಬಿಂದ 10,000 ಹೆಂಗ್ ತಗಿಸ್ಬೇಕು ಅನ್ನೋದು ಕಲಿಸ್ತೀನಿ. ಅರ್ಥ ಆಗ್ತದೆ? ಇಲ್ಲ ಸರ್ ನಾನು ಜಾಯಿನ್ನೇ ಆಗಲ್ಲ ಸರ್ ಅನ್ನೋನಿಗೆ ಜೋಬಿಂದ ಆಧಾರ್ ಕಾರ್ಡ್ ಹೆಂಗ್ ತಗಿಸ್ಬೇಕು ಅನ್ನೋದು ಕಲಿಸ್ತೀನಿ. ರೆಡಿ ಇದ್ದೀರಾ? ಪಕ್ಕ? ಬನ್ನಿ ಮುಂದಕ್ಕೆ ಹೋಗೋಣ. ಆರ್ ಯು ಇಂಟ್ರೆಸ್ಟೆಡ್ ಇನ್ ಸೇಲ್ಸ್? ಎಸ್ ಆರ್ ನೋ? ಬಟ್ ತುಂಬಾ ಜನರ ಪ್ರಾಬ್ಲಮ್ ಏನ್ ಗೊತ್ತಾ? ಸೇಲ್ಸಾ ಮಾರಬೇಕಾ? ಆಗಲ್ಲ ಸರ್. BCom ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದೀರಾ? ಯಾಕೆ ನೀವು BBM ತಗೊಂಡಿಲ್ಲ? BBM ಆಪ್ಷನ್ ಇತ್ತಲ್ಲಪ್ಪ, ಯಾಕೆ ತಗೊಂಡಿಲ್ಲ? ಅದ್ರಾಗ ಮಾರಕ್ ಹಚ್ತಾರ. ಅದಕ್ಕೆ ಹೋಗಿಲ್ಲ. ನಾನು BBM ಮಾಡಿದೆ. ಫೈನಲ್ ಇಯರ್ ಅಲ್ಲಿ ನಮ್ಮ ಇಡೀ ಕ್ಲಾಸ್ಮೇಟ್ಸ್ಗೆ ಕರೆದು ನಮ್ಮ ಪ್ರಿನ್ಸಿಪಲ್ ಹೇಳಿದ್ರು, ಯಾವ ಸ್ಪೆಷಲೈಸೇಷನ್ ತಗೊಂತೀರಾ ನೀವು ಅಂತ. HR ತಗೊಂತೀರಾ, ಫೈನಾನ್ಸ್ ತಗೊಂತೀರಾ, ಮಾರ್ಕೆಟಿಂಗ್ ತಗೊಂತೀರಾ ಅಂತಂದ್ರು. 3 ಜನ ಏನಂದ್ರು ಗೊತ್ತಾ? ಇಬ್ರು ಅಂದ್ರು, ಹುಡುಗಿಯರು, ನಾವು ಇದು ತಗೊಂತೀವಿ, HR ತಗೊಂತೀವಿ ಮೇಡಮ್, ಹ್ಯೂಮನ್ ರಿಸೋರ್ಸ್ ತಗೊಂತೀವಿ, ಹ್ಯೂಮನ್ ರಿಸೋರ್ಸ್. ಒಬ್ಬತ್ತು ತೌಡು ಆತೇನಂದ ಗೊತ್ತಾ? ಐ ಆಮ್ ಫೈನಾನ್ಸ್ ಅಂದ. ಏನು? ನಾನು ಸುಮ್ಮನೆ ಕುಂತಿದ್ದೆ. ನೀನೇನ್ ತಗೊಂತಿ ಶಬ್ಬೀರ್ ಅಂದ್ರು. ಮಾರ್ಕೆಟಿಂಗ್ ಅಂದೆ. ನೋಡು, ಅವ್ರಿಬ್ರು HR ಮಾಡ್ಕೊಂತಾರೆ, ನೀವಿಬ್ರು ಫೈನಾನ್ಸ್ ಮಾಡ್ಕೊಳ್ರಿ ಅಂದ್ರು. ಫೈನಾನ್ಸ್ ನನ್ನ ಕಾಲ್ ಕೆಳಗೆ ಬಂದ್ಬಿಡುತ್ತೀರಿ, ಮಾರ್ಕೆಟಿಂಗ್ ನನ್ನ ಕೈಯಾಗಿದ್ರೆ ಅಂದ್ರು. ಸಿಂಪಲ್. ಎಸ್ ಅವ್ರು? ಮೇಡಮ್ ನೀವು ಮಾರ್ಕೆಟಿಂಗ್ ಕೊಡಂಗಿದ್ರೆ ಕೊಡ್ರಿ, ಇಲ್ಲಾಂದ್ರೆ ನಾನು ಓದ್ಕೊಂತೀನಿ ಅಂದ್ಬಿಟ್ಟೆ. ಈಗ ಯಾಕಂತಂದ್ರೆ ಇರೋದ್ 4 ಜನ ನಾವು ಕ್ಲಾಸ್ನಾಗ. ಈಗ 4 ಜನ 3 ಬೇರೆ ಬೇರೆ ಸಬ್ಜೆಕ್ಟ್ ತಗೊಂಡ್ರೆ ನಮ್ಮ ಪ್ರಿನ್ಸಿಪಲ್ 3 ಲೆಕ್ಚರರ್ಗಳಿಗೆ ಅಪಾಯಿಂಟ್ ಮಾಡ್ಬೇಕು 4 ಜನರಿಗೆ. ನೀವೇ ಹುಡುಗರು ಮರ್ಯ, 2 ದಿನ ಟೈಮ್ ಕೊಡ್ತೀನಿ, 4 ಜನ ಡಿಸ್ಕಸ್ ಮಾಡ್ಕೊಂಡ್ ಬರ್ರಿ ಅಂದ್ರು. ಅವರು ಬದಲಾಗಿಲ್ಲ, ನಾನಂತೂ ಬದಲಾಗವನಲ್ಲ. ಲಾಸ್ಟಿಗೆ 3 ಲೆಕ್ಚರರ್ಗಳನ್ನ ಅಪಾಯಿಂಟ್ ಮಾಡಿಲ್ಲ. ನಮ್ಮ ಮೇಡಮ್ ಏನ್ ಮಾಡಿದ್ರು ಗೊತ್ತಾ? ಇವ ಕೇಳಲ್ಲ, ಇವ್ರನ್ನೇ ಕನ್ವಿನ್ಸ್ ಮಾಡ್ಬಿಡೋಣ ಅಂತೇಳಿ ಈತ ಫೈನಾನ್ಸ್ ಅಂದಿದ್ನಲ್ಲ ಆತಗೂ HR ಮಾಡಿ ನನಗೆ ಸಪರೇಟ್ ಲೆಕ್ಚರರ್ ಇಟ್ಬಿಟ್ರು. ನಾನಂದೆ ವೆರಿ ಗುಡ್ ಅಂದೆ. ಅವಾಗ್ಲಿಂದ ಕಾಂಪ್ರಮೈಸ್ ಆಗಿಲ್ಲ, ಇವತ್ತು ಕಾಂಪ್ರಮೈಸ್ ಆಗಿಲ್ಲ. ಬಿಳಿಸೋರು ತುಂಬಾ ಪ್ರಯತ್ನ ಪಡ್ಕೊಂಡ್ರು. ಯಾಕೆ ಗೊತ್ತಾ? ನನ್ನ ಹತ್ರ ದಮ್ ಇರ್ಲಿಲ್ಲ, ನನ್ನ ಹತ್ರ ನಿಯತ್ತಿತ್ತು. ಯಾರ ಹತ್ರ ದಮ್ ಇರುತ್ತೆ ಅವನು ಉದ್ಧಾರ ಆಗಲ್ಲ, ಯಾರ ಹತ್ರ ನಿಯತ್ತಿರುತ್ತೆ ಅವನು ಉದ್ಧಾರ ಮಾಡ್ತಾನೆ. ಯಾರು ಸೋಲ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಾ ಇದೆನಾ? ಸೊ ಪ್ರಾಬ್ಲಮ್ ಏನು ಗೊತ್ತಾ? ಇಂಡಿಯನ್ಸ್ ಪ್ರಾಬ್ಲಮ್ ಏನು ಗೊತ್ತಾ? ಮಾರಬೇಕಾ? ನೋ. ಸೇಲ್? ನೋ 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 ನೋ. ಯಪ್ಪ, ನಿಮ್ ಮನೆಯಾಗಿರ್ತಕ್ಕಂಥ ತಾಯಿ ಪ್ರತಿದಿನ ಮಾರ್ತಾ ಇದಾರೆ, ನಿನಗೆ ಗೊತ್ತಿಲ್ಲ? ನಿಮ್ಮ ತಾಯಿ APMC ಮಾರ್ಕೆಟ್ ಅಲ್ಲಿ ಹೋಗಿ, ಇಲ್ಲ ವೆಜಿಟೇಬಲ್ ಮಾರ್ಕೆಟ್ ಅಲ್ಲಿ ಹೋಗಿ, ಟೊಮೆಟೊ ಹಣ್ಣು ಕೊಡ್ರಿ, ಒಂದು kg ಟೊಮೆಟೊ ಕೊಡಿ ಅಂತಂದ್ರೆ 20 ರೂಪಾಯಿ kg ಅಂತಂದ್ರೆ 18 ರೂಪಾಯಿ ಮಾರ್ಕೋ. ಬರಲ್ಲ 19 ರೂಪಾಯಿ, 18 ರೂಪಾಯಿ ಮಾಡ್ಕೊಳಪ್ಪ ಅಂತ ಹೇಳ್ತಾ ಇದಾರ ನಿಮ್ ತಾಯಿ? ವಾಟ್ ಯುವರ್ ಮದರ್ ಈಸ್ ಡೂಯಿಂಗ್? ಶಿ ಈಸ್ ಸೆಲ್ಲಿಂಗ್.
ನೆಗೋಷಿಯೇಷನ್ ಏನ್ ಮಾಡ್ತಾ ಇದಾರಲ್ಲ, ಬಾರ್ಗೇನ್, ಇದಕ್ಕೆ ಕನ್ನಡದಾಗ ಏನಂತಾರ ಬಾರ್ಗೇನಿಂಗ್, ಚೌಕಾಸಿ ಏನ್ ಮಾಡ್ತಾ ಇದಾರಲ್ಲ, ಅದು ಕೂಡ ಒನ್ ವೇ ಆಫ್ ಸೆಲ್ಲಿಂಗ್. ಅರ್ಥ ಆಗ್ತಾ ಇದೆ ನಾ? ಹುಡುಗಿಗೆ ನೋಡಕ್ ಹೋಗ್ತಾರ, ಈಗ ಶುರು ಆಗೈತಿದು, ನನ್ ಮುಗಿಯೋವರೆಗೆ ಇಲ್ಲೇನ್ ಖಾಲಿ ಆಗುತ್ತೆ. ನಿಯತ್ತು ಚೆನ್ನಾಗಿದ್ರೆ ಯಾರು ಚಪ್ಪಾಳೆ ಹೊಡೆಯೋದ ಅವಶ್ಯಕತೆ ಇಲ್ಲ, ದೇವರು ಓಡಿಸ್ತಾನೆ. ಇರ್ಲೇಬೇಕು ಅಂತಂದ್ರೆ ಒನ್ ಟೈಮ್ ಪುಣೆನಲ್ಲಿ ಅವಾರ್ಡ್ ಫಂಕ್ಷನ್ ಅಲ್ಲಿ ಮ್ಯಾನೇಜ್ಮೆಂಟ್ ಮಾತಾಡಿ ಬಂತು, ಅಲ್ಲಿ ಇರ್ತಕ್ಕಂಥ ಟಾಪ್ ಲೀಡರ್ಸ್ ಮಾತಾಡಿ ಬಂತು, ದೊಡ್ಡ ಫಂಕ್ಷನ್. ನಾನು ಸ್ಟೇಜ್ ಮೇಲೆ ಹೋದೆ, ನನಗೆ ಮೈಕ್ ಕೊಟ್ರು, ಗುಡ್ ಮಾರ್ನಿಂಗ್ ಎವ್ರಿ ಒನ್, ನನ್ನ ಹೆಸರು ಅಬ್ದುಲ್ ಶಬೀರ್ ಅಂತಂದ್ರೆ ಢಮ್ಮಂದು ಬಿಡ್ತು. ದೀಪಕ್ ಸರ್ ಹೊಡ್ಬೇಕು, ಕ್ಯಾವ ಯಾರು ಕ್ಯಾವ ಏಕೋ ನಿಮ್ಮಲ್ಲೂ ಸರ್ ಅಂದೆ. ಆಮೇಲೆ ಸೆಷನ್ ಆದ್ಮೇಲೆ ಗ್ರೀನ್ ರೂಮ್ ನಾಗ ನಮಗೆ ಇದು ಕೊಡ್ತಾರ, ಏನ್ ಕೊಡ್ತಾರಲ್ಲ ಅವಾರ್ಡ್ ಫಂಕ್ಷನ್ ನಾಗ, ಬರ್ಗರ್, KFC ಬರ್ಗರ್ ಕೊಡ್ತಾರ. ಬರ್ಗರ್ ತಿಂತಿರ್ಬೇಕಾದ್ರೆ, ಅಲ್ಲ ನೀನ್ ಹೋದ್ರೇನೆ ಯಾಕದು ಢಮ್ ಅಂತು ಅಂದ್ರು ಒಬ್ರು. ನಾವು ಬರದೇ ಢಮ್ ಅನ್ಸಕಪ್ಪ. ಆಲ್ರೈಟ್, ಆರ್ ಯು ಇಂಟ್ರೆಸ್ಟೆಡ್ ಇನ್ ಸೇಲ್ಸ್? ಎಸ್ ಆರ್ ನೋ? ಅಕಸ್ಮಾತ್ ಇಲ್ಲ ಅಂತಂದ್ರೆ ಇವತ್ತಿಂದ ಇಂಟ್ರೆಸ್ಟ್ ತಗೊಳ್ತೀರಾ? ನನಗೆ ಗೊತ್ತಾಯ್ತು 90% ಜನರಿಗೆ ಇಷ್ಟ ಇಲ್ಲ. ಇವತ್ತು ನಿಮ್ಮ ವೈಫ್ಗಿಂತ ಜಾಸ್ತಿ ನೀವು ಸೇಲ್ಸ್ಗೆ ಲವ್ ಮಾಡ್ತೀರಾ. ಇವತ್ತು ರಾತ್ರಿ ಆದ್ಮೇಲೆ ನಿಮ್ಮ ಗರ್ಲ್ ಫ್ರೆಂಡ್ಗಿಂತ ಜಾಸ್ತಿ ನೀವು ಸೇಲ್ಸ್ಗೆ ಲವ್ ಮಾಡ್ತೀರಾ. ನಿಮ್ಮ ತಂದೆ ತಾಯಿಗಿಂತ ಜಾಸ್ತಿ ನೀವು ಸೇಲ್ಸ್ಗೆ ಲವ್ ಮಾಡ್ತೀರಾ. ನಿಮಗೆ ಹತ್ರ ಯಾರಿರ್ತಾರೆ ನೋಡ್ರಿ, ಪೆಹ್ಲಾ ಪೆಹ್ಲಾ ಪ್ಯಾರ್, ಫಸ್ಟ್ ಲವ್, ಟ್ರೂ ಲವ್ ಅಂತಾರಲ್ಲ, ಆ ಲವ್ಗಿಂತ ಜಾಸ್ತಿ ನೀವು ಈಗ ಏನ್ ಮಾಡ್ತೀರಾ? ಯಾವಾಗ ನಾನು ಈ ಟ್ರೈನಿಂಗ್ ತಗೊಂಡು ಮುಂಬೈಯಲ್ಲಿ, ಅವಾಗಿಂದ ನಾನು ಹುಚ್ಚಾಗ್ಬಿಡೀನಿ ಸರ್. ಮುಂದಕ್ಕೆ ಹೋಗೋಣ. ಈ ಭೂಮಿ ಮೇಲೆ ಎರಡೇ ಎರಡು ಪ್ಲಾಟ್ಫಾರ್ಮ್ ಇದಾವೆ. ಬರ್ಕೊಳಕ್ ಹೋಗ್ಬೇಡ್ರಿ, ಕೇಳ್ರಿ. ನನಗೆ ಗೊತ್ತೈತೆ ನೀವು ಬರ್ಕೊಂಡು ಎಷ್ಟು ನೋಡಿ ತೆಗೆದು ನೋಡ್ತೀರಂತ. ಈ ಭೂಮಿ ಮೇಲೆ ದೇರ್ ಆರ್ ಓನ್ಲಿ 2 ಪ್ಲಾಟ್ಫಾರ್ಮ್ಸ್ ಟು ಅರ್ನ್ ಮನಿ. ಈ ಭೂಮಿ ಮೇಲೆ ಎರಡೇ ಎರಡು ಪ್ಲಾಟ್ಫಾರ್ಮ್ಸ್ ಇದಾವೆ ದುಡ್ಡನ್ನ ಸಂಪಾದನೆ ಮಾಡ್ಲಿಕ್ಕೋಸ್ಕರ. ಒಂದು, ಇನ್ನೊಂದು ಸರ್ವಿಸ್ ಅಲ್ಲಿ ಲಿಮಿಟೆಡ್ ಇನ್ಕಮ್ ಇರುತ್ತೆ, ಸೇಲ್ಸ್ ಅಲ್ಲಿ. ವಾಟ್ ಈಸ್ ಸರ್ವಿಸ್? ಸರ್ವಿಸ್ ಅಂದ್ರೇನು? ರೋಡ್ ಮೇಲೆ ನಿಂತ್ಕೊಂಡು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಯಾರಂತಾರೆ? ಅವ್ರು ಸರ್ವಿಸ್ ಕೊಡ್ತಾ ಇದ್ದಾರೆ, ಅದಕ್ಕೆ ಲಿಮಿಟೆಡ್ ಇನ್ಕಮ್ ಇದೆ. ಈಶ್ವರನು ನಿನ್ನೆ ಇಲ್ಲ ಮೊನ್ನೆ ಒಬ್ರು ಬಂದಿದ್ರು, ತಲೆ ಮೇಲೆ ಕೂದಲಿದ್ದಿಲ್ಲ. ಯಾರು? ನ್ಯಾಷನಲ್ ಟ್ರೈನಿಂಗ್ ಹೆಡ್, ವೆಸ್ಟೀಜ್ ಕಂಪನಿಗೆ 4 ಪುಸ್ತಕದ ಆಥರ್, 4 ಪುಸ್ತಕದ ಆಥರ್, 4 ಪುಸ್ತಕ ಬರೆದಿದ್ದಾರೆ. 4 ಪುಸ್ತಕ. ಮಿನಿಟ್ಸ್ ಟು ಮಿಲಿಯನ್ಸ್ ಒಂದು, ನೆಟ್ವರ್ಕ್ ಏನಪ್ಪ, ನೆಟ್ವರ್ಕ್ ಟು ನೆಟ್ವರ್ಕ್ ಒಂದು, ಇನ್ನೊಂದು 3 ಬರ್ತಾರೆ. 4ನೇದಿಗೆ ಬರಿತಾ ಇದ್ದಾರೆ. ನೆಟ್ವರ್ಕ್ ಟು ನೆಟ್ವರ್ಕ್ 1, ನೆಟ್ವರ್ಕ್ ಟು ನೆಟ್ವರ್ಕ್ 2, ಮಿನಿಟ್ಸ್ ಟು ಮಿಲಿಯನ್ಸ್ 3, ಇನ್ನೊಂದಿಗೆ ಬರಿತಾ ಇದ್ದಾರೆ, ಹೆಸರು ನನಗೆ ಗೊತ್ತಿಲ್ಲ. 4 ಪುಸ್ತಕಕ್ಕೆ ಆಥರ್. ಹತ್ತತ್ರ 20 ವರ್ಷಕ್ಕಿಂತ ಜಾಸ್ತಿ ಟ್ರೈನಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಅವರು ಸೇಲ್ಸ್ ಮಾಡ್ತಾ ಇಲ್ಲ, ಸರ್ವಿಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರದ್ದು ಸ್ಯಾಲ್ರಿ ಎಷ್ಟು ಗೊತ್ತಾ? ನಂದು 4 ದಿನದ ಇನ್ಕಮ್, ಅವ್ರದ್ದು 1 ತಿಂಗಳ ಸ್ಯಾಲ್ರಿ. ನಾನು ದಿನಕ್ಕೆ 45,000 ರೂಪಾಯಿ ದುಡಿತೀನಿ ಸರ್. 4 ದಿನಕ್ಕೆ ಎಷ್ಟಾಯ್ತು ಸರ್? ಅವ್ರದ್ದು 1 ತಿಂಗಳ ಸ್ಯಾಲ್ರಿ ಸರ್. ತಮಿಳ್ನಾಡು ಇಂದ ಬಂದ ಅಣ್ಣ, ನಾನು ಸುಮ್ಮನೆ ಕುಂತೀನಿ, ನನ್ನ ಟೀಮ್ಗೆ ಸೇಲ್ ಮಾಡಿ ಹೋದ, ನನಗೆ 45,000 ದಿನಕ್ಕೆ ಬರುತ್ತೆ. ಅದಕ್ಕೆ 4 ದಿನಕ್ಕೆ 1 ತಿಂಗಳಿಗೆ ಬರುತ್ತೆ. ಬಿಕಾಸ್ he is not interested to sell, he is interested in. ಅವರು ನನಗಿಂತ ಜಾಸ್ತಿ ಮೀಟಿಂಗ್ ಮಾಡ್ತಾರೆ. ನಮ್ಮ ಶರಣಪ್ಪನ್ಕಿಂತ, ನಮ್ಮ ಆನಂದ್ಕಿಂತ, ನಮ್ಮ ಸುರೇಶ್ಗಿಂತ, ನಮ್ಮ ಹುಸೇನಪ್ಪನ್ಕಿಂತ, ನಮ್ಮ ನಾಗರಾಜ್ಗಿಂತ, ನಮ್ಮ ವೀರೇಂದ್ರ ದೇವಸಾರ್ಗಿಂತ, ನಮ್ಮ ಸಿದ್ದರಾಮ್ಗಿಂತ, ನಮ್ಮ ವೀರೇಶ್ಗಿಂತ, ನಮ್ಮ ನರಸಿಂಹನ್ಗಿಂತ, ನಮ್ಮ ನಂದೀಶ್ಗಿಂತ ಜಾಸ್ತಿ ಮೀಟಿಂಗ್ ಮಾಡ್ತಾರೆ. ಬಟ್ ಅಂದ್ರೂ ಅವರಿಗೆ ಲಿಮಿಟೆಡ್ ಇನ್ಕಮ್ ಇದೆ. ಯಾಕೆ? ಅವ್ರು ಏನ್ ಸೆಲೆಕ್ಟ್ ಮಾಡಿದ್ದಾರೆ?
ನಾನು ಅವರಿಗೆ ಫೋನ್ ಮಾಡಿದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಗೊತ್ತಾ, ಶಬೀರ್ ಐ ಆಮ್ ರೆಡಿ ಟು ಕಮ್ ಟು ಯು ಬಟ್ ಯು ನೀಡ್ ಟು ಮೇಲ್ ಮೀ. ನಾನು ರೆಡಿ ಇದ್ದೀನಿ ಮೀಟಿಂಗ್ ಮಾಡ್ಲಿಕ್ಕೆ ಬರ್ಲಿಕ್ಕೆ, ಬಟ್ ನೀನ್ ಮೇಲ್ ಮಾಡ್ಬೇಕು. ನಾನಂದ್ರೆ ಯಾಕೆ? ನಾನು ಪರ್ಮಿಷನ್ ತಗೋಬೇಕು. ಯಾರ ಹತ್ರ? ಕಂಪನಿ ಹತ್ರ, ನನ್ನ ಬಾಸ್ ಹತ್ರ. ನನ್ನ ಬಾಸ್ ಪರ್ಮಿಷನ್ ಕೊಟ್ರೆ ನಾನು ಬರ್ತೀನಿ, ಇಲ್ಲಂದ್ರೆ ನನಗೆ ಇಲ್ಲಿ ಕುಂತಿರಂತ ಹುಲಿಗಳಿಗೆ, ಇಲ್ಲಿ ಕುಂತಿರಂತ ಹುಲಿಗಳಿಗೆ ನೀವೇ ಪರ್ಮಿಷನ್. ನಿಮಗೆ ಯಾವ ಪರ್ಮಿಷನ್? ಬಿಕಾಸ್ ನಾವು ಸರ್ವಿಸ್ ಅಲ್ಲಿಲ್ಲ, ನಾವು ಇದರಲ್ಲಿದ್ದೀವಿ, ಸೇಲ್ಸ್ ಅಲ್ಲಿದ್ದೀವಿ. ವಿ ಆರ್ ಸೇಲ್ಸ್ ಮ್ಯಾನ್. ಜನ ಹೇಳ್ತಾರೆ ನಾವು ಸೇಲ್ಸ್ ಮ್ಯಾನ್ ಆಗ್ಬಾರ್ದು. ಅಣ್ಣ ಆಗ್ಲೇಬೇಕು. ಇವು ತಲೆ ಮೇಲೆ ಬೆಣ್ಣೆ ಹಚ್ಚೋ ಕೆಲಸ ಬೇಡ. ಲೆಟ್ಸ್ ಬಿ ಪ್ರಾಕ್ಟಿಕಲ್. ಪ್ರಾಕ್ಟಿಕಲ್. ಮಹೇಶ್ ಸರ್ ಹೇಳ್ದಂಗೆ ಇದಿಲ್ಲ ಅಂದ್ರೆ ಇನ್ನೊಂದು ಮಾಡ್ಲೇಬೇಕಲ್ಲ, ಮತ್ತೆ ಇದು ಮಾಡ್ರಿ ಅಂದ್ರ ಅಂದ್ರ ನೆನ್ಪಿಡ್ಕೊಳ್ರಿ. ದುಡಿಲೇಬೇಕಲ್ಲ, ಮಾರ್ಲೇಬೇಕು. ಮಾರ್ಲೇಬೇಕು. ಸರ್ ಇವ್ರದ್ದು ಎಕ್ಸಾಂಪಲ್ ನಾನು ಕೊಟ್ಟೆ. ಇವ್ರು ಮಾರ್ತಾ ಇದಾರಾ? ಇಲ್ಲ. ಬಟ್ ಇವ್ರಿಗೆ ಕಂಡೀಷನ್ ಇದಾವೆ. ಎಸ್ ಅವ್ರನು ಅದಕ್ಕೆ ಕಂಡೀಷನ್ಡ್ ಇನ್ಕಮ್ ಇದೆ. ನಾವು ಮಾಡ್ತಾ ಇದೀವಿ, ನಮಗೆ ಕಂಡೀಷನ್ ಇಲ್ಲ, ಅದಕ್ಕೆ ಅನ್ಕಂಡೀಷನಲ್ ಇನ್ಕಮ್ ಇದೆ. ಅರ್ಥ ಆಗ್ತದೆ? ದಟ್ಸ್ ದ ಪವರ್ ಆಫ್ ಸೇಲ್ಸ್. ಸೇಲ್ಸ್ ಎವ್ರಿಬಡಿ ಶುಡ್ ಡೂ. ಕಂಪಲ್ಸರಿ. ನೀವು ಮಾಡಂಗಿಲ್ಲ ಅಂತ ಹಣೆ ಹಾಕೊಂಡ್ರು ಕೂಡ ನೀವು ಅಶ್ಯೂರ್ ಸಾಫ್ಟ್ ಮಾಡದೇ ಇರ್ಬೋದು, ಸ್ಪಿರುಲಿನ ಮಾಡದೇ ಇರ್ಬೋದು, ಫುಡ್ ಪ್ಯಾಚ್ ಮಾಡದೇ ಇರ್ಬೋದು, CMD ಮಾಡದೇ ಇರ್ಬೋದು, ಬಟ್ ಏನಾದ್ರೂ ಒಂದು ಮಾರಲೇಬೇಕು. ಮಾರಿದ್ರೇನೆ ದುಡ್ಡು, ಮಾರಿಲ್ಲಂದ್ರೆ ದುಡ್ಡಿಲ್ಲ. ಈ ಭೂಮಿ ಮೇಲೆ ಯಾರ್ಯಾರು ಕರೋಡ್ಪತಿಗಳಿದ್ದಾರೆ ಅವ್ರೆಲ್ಲ ಮಾರ್ತಾ ಇದ್ದಾರೆ. ಲೈಕ್ ಅಂಬಾನಿ, ಅದಾನಿ, ಟಾಟಾ, ಬಿರ್ಲಾ, ಹಾಂಡಾ, ಹ್ಯುಂಡೈ, ಮಾರುತಿ, ಸುಜುಕಿ, ಪುಜುಕಿ, ಟುಜುಕಿ, ಕುಯಿ ಕಾ ಎಲ್ಲರೂ. ಎವ್ರಿಬಡಿ ಸೆಲ್ಲಿಂಗ್. ಎವ್ರಿಬಡಿ. ರತನ್ ಟಾಟಾ 85 ವರ್ಷದ ವಯಸ್ಸಲ್ಲಿ ಹಿಂಗಾಗ್ಬಿಟ್ಟಾರೆ ಅಂದ್ರೂ ಉಪ್ಪು ಮಾರ್ತಾ ಇದ್ದಾರೆ. ಉಪ್ಪು, ಟಾಟಾ ನಮಕ್, ದೇಶ್ ಕ ನಮಕ್. ಎಸ್ ಆರ್ ನೋ? ಅಕ್ಷಯ್ ಕುಮಾರ್ ಟಿವಿಯಲ್ಲಿ ಬಂದು ಹೇಳಿದ್ರು, ಏನ್ ಗೊತ್ತಾ, ನಾನು ಯಾವತ್ತೂ ಕೂಡ ಈ ಭೂಮಿ ಮೇಲೆ ನಾನು ಬದುಕೋವರೆಗೂ ತಪ್ಪು ಪ್ರಾಡಕ್ಟ್ ಗಳನ್ನ ಮಾರುಕಟ್ಟೆ ಟಿವಿಯಲ್ಲಿ ಮಾರಲ್ಲ ಅಂತ ಹೇಳಿದ್ದು 2ನೇ ತಿಂಗಳಲ್ಲೇ ದಾನೆ ದಾನೆ ಮೇ ಕೇಸರ್ ಕಾ ದಮ್ ವಿಮಲ್ ಖಾವ್ ಖಲಾವ್ ಅಂದ. ಬೋಲೋ ಜುಬಾ ಕೇಸರಿ ಶಾರುಖ್ ಖಾನ್ ಅಂತಾನೆ. ಆಮೇಲೆ ಇಡೀ ಜನ ಭಾರತ ದೇಶದ ಫ್ಯಾನ್ಸ್ ನೀನ್ ತಪ್ಪು ಮಾಡ್ತಾ ಇದೀಯಾ, ತಪ್ಪು ಮಾಡ್ತಾ ಇದೀಯ ಅಂದ್ರೆ ಟ್ವಿಟರ್ ಇರಲಿ ಅಥವಾ ಎಲ್ಲ ಹೆಸರು ಕೆಡಿಸಿದ್ರೆ ಒಂದು ವಿಡಿಯೋ ಮಾಡಿದ, ಐ ಆಮ್ ಸಾರಿ, ನಾನು ಹೇಳಿದ್ದು ಮಾತು ಮಾಡ್ಲಿಲ್ಲ, ನನ್ನ ಕಡೆಯಿಂದ ತಪ್ಪಾಯ್ತು, ಸೊ ಕ್ಷಮಿಸಿ, ಬಟ್ ನಾನು ಈ ವಿಮಲ್ ಗುಟ್ಕ ಆಡ್ ಮಾಡಿ ಎಷ್ಟು ದುಡ್ದಲ್ಲ ಅದೆಲ್ಲ ಒಂದು ಒಳ್ಳೆ ಕೆಲ್ಸಕ್ಕೆ ಕೊಟ್ಟುಬಿಡ್ತು. ನಂದ ಆಡ್ ಮಾತ್ರ ಮಾಡೋದ್ ಬಿಟ್ಟಿಲ್ಲ. ಸರ್ ಒಂದ್ ಹೇಳ್ತೀನಿ ಕೇಳ್ರಿ, ಈ ಭೂಮಿ ಮೇಲೆ ಹುಲ್ಲು ಆಗೋರು ಇದ್ರೋವರೆಗೂ ಹುಲ್ಲು ಮಾಡೋರು ಇದ್ದೇ ಇರ್ತಾರೆ. ಅದ್ ಹೇಳಿದ್ದಂತೆ ಇವ್ರು ನಂಬಿಬಿಟ್ರಂತೆ, ಇವ್ರು ಟ್ವಿಟರ್ನಾಗ ಹಾಕ್ಬಿಟ್ರಂತೆ. ಅಲ್ರಿ, ಒಂದ್ 10 ಸೆಕೆಂಡ್ ಆಡ್ಗೆ 100 ಕೋಟಿ ಸಿಕ್ಕಿದ್ರೆ ನೀವು ಬಿಡ್ತೀರಾ? ಮತ್ ಆತಾಕರಿ ಬಿಡ್ತಾನೆ ನಿಮ್ಗೋಸ್ಕರ 100 ಕೋಟಿ? ಅವ್ರು ಯಾಕರಿ ಬಿಡ್ತಾರೆ ನಿಮ್ಗೋಸ್ಕರ 100 ಕೋಟಿ? ಹೇಳ್ಕೊಳ್ಳೋ ಮರ, ನನಗೇನಾಗದಿದೆ ಅಂತಾನೆ, ನನಗೆ 100 ಕೋಟಿ ಬೇಕು. ಅರ್ಥ ಆಗ್ತಾ ಇದೆನಾ? ಶಾರುಖ್ ಖಾನ್ ಇರ್ಲಿ, ಸಲ್ಮಾನ್ ಖಾನ್ ಇರ್ಲಿ, ಇವರೆಲ್ಲ ಏನಿದಾರಲ್ಲ, ಯಶು ಇವರೆಲ್ಲ ಇದಾರಲ್ಲ, ಈ ಸೆಲೆಬ್ರಿಟಿಗಳು ಸಿನಿಮಾ ಇಂದ 10 ರೂಪಾಯಿ ದುಡಿತಾರೆ, ಟಿವಿಯಲ್ಲಿ ಮಾರಿ 100 ರೂಪಾಯಿ ದುಡಿತಾರೆ. ನಿಮಗೆ ಗೊತ್ತಿಲ್ಲ. ಅರ್ಥ ಆಗ್ತಾ ಇದೆನಾ? ಅವ್ರು ಏನ್ ಮಾಡ್ತಾ ಇದ್ದಾರೆ? ಏನೋ ಒಂದು ಮಾಡ್ತಾ ಇದ್ದಾರೆ. ಅಂಬಾನಿ ಭಾರತ ದೇಶದ ನಂಬರ್ 1 ರಿಚೆಸ್ಟ್ ಪರ್ಸನ್, ಪ್ರಪಂಚದ ಟಾಪ್ 10 ರಿಚೆಸ್ಟ್ ಪರ್ಸನ್ ಅಲ್ಲಿ ಬರ್ತಾರೆ. ಟೊಮ್ಯಾಟೊ ಹಣ್ಣು ಮಾರ್ತಾರ್ರಿ. ಎಲ್ಲಿ ಸರ್? ನಮ್ಮ ಓಣೆಗೆ ಬಂದೇ ಇಲ್ಲ. ನಿಮ್ ಓಣೆಗೆ ಬರಲ್ಲತ, ನೀವು ಆತನ ಓಣಿಗೆ ಹೋಗ್ತೀರಾ? ಆತರ ಓಣಿ ತಯಾರು ಮಾಡಿದ ನಾವು. ಸೇಲ್ ಎಲ್ಲರೂ ಮಾಡ್ತಾ ಇದ್ದಾರೆ, ವಿಧಾನ ಬೇರೆ.